ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಿರ್ಜಮ್ಮ, ನೀವು ಸ್ವಾಮೀಜಿ ಅಲ್ಲ ಮರ್ರೆ, ನಾವು ಹುಡುಕ್ತಿಪ್ಪು ಮಕ್ಕಳ ಕಳ್ಳ. ಅಯ್ಯೋ ಅಕ್ಕ, ಎಂತ ಮೋಸ ಹೋಗಿದೀವಿ ನಾವು. ಇದನ್ನೆಲ್ಲ ಮಾಡಿಸಿದ್ರೆ ನಮ್ಮ ಮಕ್ಕಳು ಈಗ ಮಕ್ಕಳೆಲ್ಲಿದ್ರು? ಗ್ರಾಮೀಣ ಕ್ರೀಡೆ ಕ್ಲಾಸ್ ಅಂತ ಸ್ಕಂದಾಪ್ರಣಿ ಮಕ್ಕಳನ್ನೆಲ್ಲ ಹೊರಗಡೆ ಕರ್ಕೊಂಡೋಗಿದ್ದಾರೆ. ಅಯ್ಯಯ್ಯೋ, ನಾವಿಲ್ಲೇ ಇದ್ರೆ ಕೆಲಸ ಕೆಡತ್ ಮರ್ರೆ. ಆ ಪಾಪಿ ಮಕ್ಕಳನ್ನ ಕಿಡ್ನಾಪ್ ಮಾಡೋಕ್ಕೂ ಮುಂಚೆ ನಾವು ಅಲ್ಲಿರ್ಕ. ಬನ್ನಿ ಪಾಪ. ನಾನು ಬರ್ತೀನಿ. ಬೇಡಪ್ಪ, ನಾವು ಹೋಗಿ ಕರ್ಕೊಂಡ್ ಬರ್ತೀವಿ. ನೀರು ಹುಷಾರಪ್ಪ. ಅಯ್ಯೋ ದೇವ್ರೆ, ಹುಷಾರು. ಆಯ್ತಮ್ಮ. ಅಯ್ಯೋ ಏನಪ್ಪ ಇದು? ಸ್ಕಂದ, 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 ಪ್ರಣಿ, ಪ್ರಣಿ, ಸ್ಕಂದ, ಇಲ್ಲೇ ಆಟ ಆಡ್ತಾ ಇದ್ರಲ್ಲ, ಎಲ್ಲಿ ಹೋಗ್ಬಿಟ್ರಿ ಇವರು? ಸ್ಕಂದ, ಪ್ರಣಿ, ಪ್ರಣಿ, ಸ್ಕಂದ, ಪ್ರಣಿ. ಬಂದ್ರಲ್ಲ. ಏನೂ ಆಗಿಲ್ಲ ತಾನೇ ನಿಮ್ಗೆ? ಅಪ್ಪ, ಸದ್ಯ ದೇವ್ರ ದೊಡ್ಡವನು. ಮಕ್ಳಿಗೆ ಏನೂ ಆಗಿಲ್ಲ. ಆಗಳಿಂದ ಗಂಟ್ಲು ಹರ್ಕೊಂಡು ಕೂಗ್ತಿತ್ತ ಒಂದು ಕಾಯಿಲೆ ಮಕ್ಕಳೇ. ಪ್ರಣಿ, ಮಕ್ಕಳು ಕಾಣ್ಲಿಲ್ವಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಕೇಳ್ತಾ ಇದಾರೆ. ಅದಕ್ಕೆ ಯಾಕೆ ಒಳ್ಳೆ ಬೈದ್ರು ಅನ್ನೋ ತರ ಅಳ್ತಾ ಇದೆಯಾ? ಏನಾಯ್ತು ಪ್ರಣಿ? ಅಮ್ಮ, ಅದು ಅದು ಕಂದ. ಸ್ಕಂದ, ಸ್ಕಂದ, ಸ್ಕಂದ ಎಲ್ಲೂ ಕಾಣ್ತಿಲ್ಲಲ್ಲ? ಕಂದ, ಸ್ಕಂದ, ಕಂದ, ಸ್ಕಂದ, ಕಂದ. ಕಂದ. ಪ್ರಣಿ, ಎಲ್ಲಮ್ಮ ಸ್ಕಂದ? ಅಪ್ಪ, ನಾವೆಲ್ಲ ಆಟ ಆಡ್ಬೇಕಾರೆ ಕಂದನ್ ಯಾರೋ ಎಳ್ಕೊಂಡು ಹೋಗ್ಬಿಟ್ರು. ನಾವು ಸ್ಕಂದಾಬ್ರನ್ನ ಸೇವ್ ಮಾಡಬೇಕು ಅಂತ ವೆಹಿಕಲ್ ಇಂದ ಓಡಿದ್ವಿ, ಆದ್ರೆ ಸ್ಕಂದಾಬ್ರ ಸಿಗ್ಲೇ ಇಲ್ಲ. ಆದ್ರೆ ಆ ಗಾಡಿಯಿಂದ ಈ ಚೀಟಿ ಎಸೆದ್ರು. ಎಲ್ಲಿ ಕೊಡ್ಕಂಬ. ಹೇ ಶಿವಪ್ರಸಾದ್, ನಿನ್ನ ಮಗ ನಿನಗೆ ಬೇಕು ಅಂದರೆ ನಿಮ್ಮ ಸಮ್ಮರ್ ಕ್ಯಾಂಪಲ್ಲಿರೋ ಎಲ್ಲ ಮಕ್ಕಳನ್ನು ನಾಳೆ 4ನೇ ಕ್ಲಾಸಲ್ಲಿರೋ ಬೂತ್ ಬಂಗ್ಲೆ ಹತ್ರ ಕರ್ಕೊಂಡು ಬರಬೇಕು. ಇಲ್ಲ ಅಂದರೆ ನಿನ್ನ ಮಗ ಉಳಿಯಲ್ಲ. ಹುಷಾರ್. ಪ್ರಣಿ, ಪಾಪ ಮಕ್ಕಳು ಹೆದರ್ಕೊಂಡಿರ್ಬೋದು. ಹೋಗಿ ಜೊತೆಲಿರಮ್ಮ. ಅಕ್ಕ, ಆಗ್ಲಿಂದ ಒಂದೇ ಸಮನೆ ಅಳ್ತಾ ಇದೀಯಾ. ತಗೋ, ಒಂದ್ ಸ್ವಲ್ಪ ನೀರು ಕುಡಿ. ನನ್ನ ಮಗ ಬೇಕು ಅಷ್ಟೇ. ನೀನೀಗ ಹತ್ರ ಸ್ಕಂದ ಬಂದ್ಬಿಡ್ತಾನ. ನೀನೀಗೇನಾದ್ರೂ ಆದ್ರೆ ನಾವ್ ಹೇಗ್ ತಡ್ಕೊಳ್ಳೋದು? ಪ್ಲೀಸ್ ಒಂಚೂರು ನೀರು ಕುಡಿಯೇ. ಗೌರಿ, ಒತ್ತಾಯ ಮಾಡಬೇಡಮ್ಮ. ಹೆತ್ತ ಕರಳು ಸಂಟ ಏನು ಅಂತ ಯಾರಿಗೂ ಅರ್ಥ ಆಗೋದಿಲ್ಲ. ಲೇ ಶಿವು, ಏನು ಸುಮ್ಮನೆ ಹೇಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಿದ್ಯೇನೋ?
ಏನು ಹೊಳಿತಾ ಇಲ್ಲಪ್ಪ. ಭಗವಂತ ನಮ್ಮನ್ನು ಇಂಥ ಪರಿಸ್ಥಿತಿ ಒಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಲ್ಲ, ನನ್ನ ಮಗನ ಉಳಿಸ್ಕೊಳ್ಳೋದಕ್ಕೆ ಬೇರೆಯವ್ರ ಮಕ್ಕಳನ್ನ ಒತ್ತೆ ಆಗಿಡ್ಬೇಕಂತೆ. ಇದು ಯಾವ ನ್ಯಾಯ? ಆದರೆ ಒಂದಂತೂ ಸತ್ಯ, ನನ್ನ ಮಗನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನನ್ನೇ ನಂಬಿ ಕಳಿಸಿರೋ ಮಕ್ಕಳನ್ನು ನಾನು ಯಾವುದೇ ಕಾರಣಕ್ಕೂ ಬಲಿಯಾಗಕ್ಕೆ ಬಿಡಲ್ಲ. ಅಂದರೆ ಸ್ಕಂದಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೂ ನಿಮ್ಗೇನು ಅನ್ಸಲ್ವಾ? ಗಿರಿ, ನಾನು ಹಾಗೆ ಯೋಚನೆ ಆದರೂ ಮಾಡ್ತೀನಾ? ಭಗವಂತನ ನಂಬು, ಎಲ್ಲ ಒಳ್ಳೇದಾಗತ್ತೆ. ನೋಡು, ಸ್ವಾರ್ಥಕ್ಕೆ ಸೋತ್ರೆ ನಿಸ್ವಾರ್ಥ ಸತ್ತೋಗುತ್ತೆ, ನಿಸ್ವಾರ್ಥ ಸತ್ತರೆ ಅಂತರಾತ್ಮನೇ ಸತ್ತೋಗುತ್ತೆ. ಮುಚ್ಚವಾಯ್ ಅಂತರಾತ್ಮ ಅಂತರಾತ್ಮ. ಈಗಿನ ಕಾಲದಲ್ಲಿ ಸ್ವಾರ್ಥ ನಿಸ್ವಾರ್ಥ ನ್ಯಾಯ ನೀತಿ ಅಂತ ಕೂತ್ಕೊಂಡ್ರೆ ಆಗಲ್ಲ ಕಣೋ. ಶಿವರೇ, ಯಜಮಾನ್ರು ಹೇಳೋದು ನಿಜ ಮರ್ರ. ನಾವು ಕಾನೂನು ಪ್ರಕಾರವೇ ಹಾಪ. ನೀವು ಮಕ್ಕಳನ್ನ ಕರ್ಕೊಬನ್ನಿ, ಅವ್ರನ್ನ ತೋರಿಸಿ ನಾವು ಸ್ಕಂದನ್ ಬಿಡಿಸ್ಕೊಂಬ, ಆಮೇಲೆ ಮಕ್ಕಳನ್ನ ಕಾಪಾಡ್ಕೊಂಬ. ನಾನು ಡಿಪಾರ್ಟ್ಮೆಂಟಿಗೆಲ್ಲ ಹೇಳಿರ್ತೆ. ಇಲ್ಲ ಕಾಶ್ಯವ್ರ, ಯಾರೇನೇ ಹೇಳಿದ್ರು ನನ್ನ ಅಂತರಾತ್ಮ ಹೇಳಿರೋ ಮಾತನ್ನು ನಾನು ಮೀರಲ್ಲ. ನಾನು ತಗೊಂಡಿರೋ ನಿರ್ಧಾರದಲ್ಲಿ ತ್ಯಾಗ ಇದೆ, ನಿಸ್ವಾರ್ಥ ಇದೆ, ನ್ಯಾಯ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತ ನಮ್ಮ ಜೊತೆ ಇದ್ದಾನೆ. ಅವನನ್ನು ನಂಬಿ ಏನೂ ಆಗಲ್ಲ. ಶಿವರೇ, ನೀವು ಕಂಡ್ರೆ ಎಂತ ಆತಿಲ್ಲ ಅಂದೇಳಿ ಹೇಳ್ತಿದ್ರಿ. ಆದ್ರೆ ಸ್ಕಂದ ಎಲ್ಲಿದ್ದ, ಏನು ಕತೆ ಒಂದು ಗೊತ್ತಿಲ್ಲ ಮರ್ರೆ. ಸ್ಕಂದ ಸಿಗದೆ ನಾವು ಸುಮ್ಮನೆ ಕೂಕಂದಾರು ಹೆಂಗೆ? ಒಂದು ಸುಳಿವೂ ಇಲ್ಲ. ನಾನು ಮಾಡಿರೋ ಪೂಜೆ ಭಕ್ತಿ ಎಲ್ಲ ಆ ಭಗವಂತಂಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ನಮಗೆ ಯಾವುದಾದ್ರೂ ಒಂದು ಸುಳಿವು ಕೊಡ್ತಾನೆ. ಅಪ್ಪ, ಸ್ಕಂದ ಕಿಡ್ನಾಪ್ ಆದಾಗ ಇವ್ನು ವಿಡಿಯೋ ಮಾಡಿದಾನಂತೆ, ಅದನ್ನೇ ನೋಡ್ತಿದ್ದ. ನೋಡು. ಶಿವರೇ, ಇಲ್ಲಿ ಕಾಣಿ ಮರ್ರೆ. ಇದ್ರಲ್ಲಿ ಆ ಕಾರ್ ನಂಬರ್ ಕ್ಲಿಯರ್ ಆಗಿ ತೋರ್ತಿತ್ತು. ಇದನ್ನ ಇಟ್ಕೊಂಡು ಆ ಪಾಪಿ ಎಲ್ಲಿದ್ದಂದಲ್ಲಿ ಹುಡುಕ್ಲಕ್ಕ. ಕಿರ್ಜಮ್ಮ, ನೀವೇನು ಹೆದರ್ಕೊಂಡ್ಬೇಡಿ ಮರ್ರೆ. ನಿಮ್ಮ ಮಾತು ಆ ದೇವ್ರಿಗೆ ಕೇಳಿಸ್ತಾ ಕಾಣ. ಧೈರ್ಯವೈರಿ, ಎಂತ ಆತಿಲ್ಲ. ನೋಡಿದ್ರ, ಆ ಭಗವಂತ ನಮ್ಮನ್ನು ಪರೀಕ್ಷೆ ಮಾಡೋಕ್ಕಂತಾನೆ ಕಷ್ಟಗಳನ್ನ ಕೊಡ್ತಾನೆ. ನಾವು ಕಷ್ಟಗಳಿಗೆ ಹೆದರಲ್ಲ ಅಂತ ಅವನು ಗೊತ್ತಾದರೆ ಪರಿಹಾರನೂ ಅವನೇ ಕೊಡ್ತಾನೆ. ಅಶ್ವರ್, ನಡೀರಿ. ನಿಮ್ಮ ಜೊತೆ ನಾವು ಬರ್ತೀವಿ ಮಾವ. ಮಕ್ಕಳು ಹುಷಾರು. ಆಯ್ತಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.